ಸೊ ಇದರ देखो ಜೈ ಇದೆ ರ್ಯಾಂಪ್, ಫೋಲ್ಡಬಲ್ ರ್ಯಾಂಪ್ ಇದು ಆ್ಯಕ್ಚುಲಿ. ಸೊ ಇದರಲ್ಲಿ ನಾನ್ ಫೋಲ್ಡಬಲ್ಲು ಬರುತ್ತೆ. ಅದನ್ನು ಹಾಕ್ಬಿಟ್ರೆ ಏನಾಗುತ್ತೆ, ನಾವು ಟೇಲ್ ಗೇಟು ಕ್ಲೋಸೇ ಮಾಡೋಕ್ಕಾಗಲ್ಲ. ಟೇಲ್ ಗೇಟ್ ಯಾವಾಗ ಓಪನ್ ಇರುತ್ತೆ, ಬಟ್ ಇದು ಕ್ಲೋಸ್ ಆಗುತ್ತೆ. ಇದು ಕರೆಕ್ಟಾಗಿ ಹೈಲಕ್ಸ್ಗೆ ಅಂತಲೇ ಡಿಸೈನ್ ಮಾಡಿರೋದು. ಆ ಬೆಡ್ ಲೆಂತ್ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಇದು ಹಿಂಗೆ ಓಪನ್ ಆಗುತ್ತೆ, ಆವಾಗ ಟೇಲ್ ಗೇಟ್ ಮೇಲೆ ಕೂತ್ಕೊಳ್ಳುತ್ತೆ. ಗಾಡಿ ಹಾಕೋವಾಗ ಅದನ್ನ ಓಪನ್ ಮಾಡಬೇಕು. ಎಲ್ಲ ನೋಡ್ತೀರಾ ನೀವೇ. ಎಲೆಕ್ಟ್ರಿಕ್ ವಿಂಚ್ ಇಲ್ಲಿದೆ ನೋಡಿ ಎಳ್ಕೊಳ್ಳೋಕ್ಕೆ. ಸೊ ದಿಸ್ ಇಸ್ ದ ಮೋಟರ್ ರನ್ವಾ. ಸೊ ನನ್ನ ಗೆಸ್ಸು ಪ್ರಕಾರ ನಿಯೋಡೈನ್ದು ಒರಿಜಿನಲ್ ಡಿಸೈನು ಇವರು ಕಾಪಿ ಮಾಡಿ ರೆಪ್ಲಿಕಾ ಮಾಡಿರ್ತಾರೆ. ಯಾಕಂದರೆ ನಿಯೋಡೈನ್ ಈಸ್ ವೆರಿ ಎಕ್ಸ್ಪೆನ್ಸಿವ್. 4 ಲಕ್ಷ ಮೇಲೆ ಆಗುತ್ತೆ ನಿಯೋಡೈನ್ ತರಿಸ್ಬೇಕಂದ್ರೆ. ಇಲ್ಲಿ ಐ ಥಿಂಕ್ ಕರ್ನಾಟಕದಲ್ಲಿ ತರಿಸಿದ್ದಾರೆ. ನಮ್ಮ DCDS ಅವ್ರ ಫ್ರೆಂಡ್ ಯಾರೋ ತರಿಸಿದ್ದಂಗಿದ್ದಾರೆ ಕರ್ನಾಟಕದಲ್ಲಿ. ಸೊ ಇದು ಅದರ ರೆಪ್ಲಿಕಾ ಅಂತ ಹೇಳ್ಬೋದು, ಇನ್ಸ್ಪೈರ್ಡ್ ಫ್ರಮ್ ನಿಯೋಡೈನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಆಲ್ಮೋಸ್ಟ್ ಹಾಫ್ ದ ಕಾಸ್ಟ್ ಆಗುತ್ತೆ ಹಾಗೆ. ಸೊ ದಿಸ್ ಹ್ಯಾಸ್ ಎನಿ ಪರ್ಟಿಕ್ಯುಲರ್ ನೇಮ್ ಬ್ರೋ, ದಿಸ್ ಬ್ರ್ಯಾಂಡ್? ಹಾಂ, ಸೊ ಅದೇ ಇದಕ್ಕೇನು ಹೆಸರೇನಿಲ್ಲ. ದಟ್ ಈಸ್ ಫಾರ್ ದ ಮೋಟರ್, ದಟ್ ಇಸ್ ಫಾರ್ ದ ಮೋಟರ್. And when you don't have a bike on this, you can close the back side top. Yeah, I know. It's foldable ramp. Yes. Yeah. ಸೊ ರ್ಯಾಂಪ್ನ ಫೈನಲಿ ಕ್ಯಾರಿ ಮಾಡಿಕೊಂಡು ಹೈಲಕ್ಸ್ ಬೆಡ್ ಮೇಲೆ ಇಡ್ತಾ ಇದ್ದೀವಿ ನೋಡಿ. ಇಬ್ಬರು ಆ್ಯಕ್ಚುಲಿ ಎತ್ಕೋಬೋದು ಆ ರ್ಯಾಂಪ್ನ, ಬಟ್ ದೆನ್ ಅದು ಓವರ್ 130-140 kgs ಬರುತ್ತೆ. ಅದು ಒಬ್ಬರೇ ಎಲ್ಲ ಸೀನೇ ಇಲ್ಲ ಗುರು, ಅದನ್ನ ಎತ್ತೋದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಅದು. ಸೊ ದಿಸ್ ವಿಲ್ ಸ್ಟೇ ಆನ್ ದ ಬೆಡ್. ಆ್ಯಕ್ಚುಲಿ ನಮ್ಮ ಹೈಲಕ್ಸ್ಗೆ ಒಳ್ಳೆ ವೆಯ್ಟ್ ಇದೆ. ಸಾಲಿಡ್ ಆಗಿದೆ ಗುರು, ಒಳ್ಳೆ JCB ಇದು ಮಿಷಿನ್ ಎಕ್ವಿಪ್ಮೆಂಟ್ ಥರ ಕಾಣಿಸ್ತಾ ಇತ್ತು ಇದು ಮಗಂದು. ಫಿನಿಶಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ದೆ ನನಗೆ. ಸೊ ರ್ಯಾಂಪ್ನ ಎಲ್ಲ ಬೋಲ್ಟ್ ಮಾಡಿದ್ದಾರೆ, ಬೆಡ್ ಮೇಲೆ ಇಟ್ಟು ಫುಲ್ಲು ಫಿಕ್ಸೆಲ್ಲ ಆಗೋಗಿದೆ. ಈಗ ವೈರಿಂಗ್ ಮಾಡ್ತಾವ್ರೆ. ಸೊ ಇದನ್ನು ಮೋಸ್ಟ್ಲಿ ಡೈರೆಕ್ಟಾಗಿ ಬ್ಯಾಟ್ರಿವರೆಗೂ ತೊಗೊಂಡೋಗಿ ಬ್ಯಾಟ್ರಿ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡ್ತಾರೆ ಅನ್ಸುತ್ತೆ. ಫೈನಲಿ ರ್ಯಾಂಪ್ ಸೆಟಪ್ ಕಂಪ್ಲೀಟ್. ಸೊ ಈಗ ಗಾಡಿಗೆ ಲೋಡ್ ಮಾಡ್ತಾ ಇರೋ ಶಾರ್ಟ್ ತೊಗೋತೀವಿ ನೋಡಿ. ಈ ಥರ ಬರುತ್ತೆ ಇದು. ಓಪನ್ ಮಾಡಿದ್ರೆ ಈ ಥರ ಟೈಲ್ ಗೇಟ್ ಓಪನ್ ಆಗಿ ಈ ಥರ ಬರುತ್ತೆ. ಹೆಂಗೆ ಫೋಲ್ಡ್ ಆಗುತ್ತೆ ಅದು. या डन अब इसमें लॉक बाय लॉक। हाँ पहले ये उठाना है, ये उठाने के बाद इसमें लॉक है। रुक एक मिनट। हाँ ये लॉक है साइड में। ओ साइड में, ओ साइड लॉक। हाँ ये लॉक इसको हाँ जब भी गाड़ी ऊपर करनी है ये लगाना है। ओके ये लग गया। ये हाँ फिर इसको भी उठा, इसको ये लॉक है इसमें। हाँ सेम लॉक है। ओके बाकी ये लगेंगे यहाँ गाड़ी हाँ। जब गाड़ी चढ़ाओगे। हाँ और अभी ये गाड़ी स्टार्ट है ना। ನೋಡಿ ಕೈಯಲ್ಲಿ ರಿಮೋಟ್ ಇದೆ, ರಿಮೋಟ್ ಅಲ್ಲ ಮತ್ತು ವೈರ್ಲೆಸ್. बेल्ट लेकर आ छोटी वाली। जब ये नीचे हो जाए हाँ ಸೊ ಹಿಂಗೆ ಲಾಕ್ ಮಾಡಬೇಕು ಫಸ್ಟು. ವೀಲ್ನ ಲಾಕ್ ಮಾಡಿ
ಟೈರ್ಗೆ ಇದು ರ್ಯಾಚೆಟ್ ಹಾಕ್ಬಿಡ್ತಾರೆ ಇವರು ಫಸ್ಟು. ಹಾಂ 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 ಹೀಗೆ ಓಕೆ. ಕ್ರೇಜಿ ಗುರು ಇದು, ಕ್ರೇಜಿ ಬ್ರೋ, ಕ್ರೇಜಿ. ಯಾ ಈಸ್ ಟೇಕಿಂಗ್ ವಿಡಿಯೋ. ಭಾಳ ಏನು ಗುರು ಸೈಕಾಗಿ ಬರ್ತಾಯಿದೆ ನೋಡಿ, ಎಷ್ಟು ಸಿಂಪಲ್ ಗುರು ಇದು. ರ್ಯಾಂಪ್ ಹಾಕು ಏನೂ ಇಲ್ಲ. ಹುಯ್ಯ. Then push. Oh, we have to manually push. Yes. Easily. Oh, crazy. आराम से भाई, crazy. Come bro, you only push. हाँ. Bro, you hold it. Just show like one finger. हाँ. Okay. But आराम से रोकने वाला प्रेस ना हो जाए. ठीक है. अभी लॉक देख लो. हाँ. ये करने के बाद सिंपली ये इसको उठा दिया, ये लॉक है, अब ओह। हिलेगी नहीं गाड़ी. और अगर ओके, वापस ओके, करना है ओके. तो पुश करेगा. हाँ हाँ. ये पुश होगा, ये नीचे. ठीक है. भाई वो फिनिश करने दो, वो अर्जेंट जाना है. तो मैं ये लॉक कर दूँ ना. हाँ हाँ लॉक कर दो. बेल्ट भी लगानी है. वो स्ट्रैप्स उधर. हाँ. Hey bro, hey. Thank you, thank you, thank you. ಅಯ್ಯೋ ಡನ್ ತೊಗೊಳಲ್ಲ, ಒಂದೇ ಒಂದು ನಿಮಿಷ ಶೂಟ್ ಮಾಡ್ತಾ ಇದ್ವಿ. ಹಾಂ ಹಾಂ. ಹೌದಾ, ಸೂಪರ್. ನಡಿ, ನಾನು ಮಿಕ್ಕಿದೆಲ್ಲ ಕಳಿಸ್ತೀನಿ. ಅಯ್ಯಪ್ಪ. ಸೊ ನೋಡಿದ್ರೆ ಡಾರ್ಲಿಂಗ್, ಸಿಂಪಲ್ ಕೆಲಸ ಗುರು, ಜಾಸ್ತಿ ಕೆಲಸನೇ ಇಲ್ಲ. ಸುಮ್ಮನೆ ಬಟನ್ಸಲ್ಲೇ ಮೇಲೆ ಹೊಟ್ಟೋಗೋದು ಗಾಡಿ. ಏನೋ ತೆಗಿ, ರ್ಯಾಂಪ್ ಇಳ್ಸು, ಹಾಕು, ಕಟ್ಟು, ಎಂಥದ್ದು ಇಲ್ಲ. ಸಿಂಪಲ್ ಕೆಲಸ. ಸೊ ಟಕ್ ಟಕ್ ಅಂತ ಅರ್ಜೆಂಟಾಗಿ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು ಗಾಡಿನ. Ajo. ಇಟ್ ವೋಂಟ್ ಫಾಲ್ No. ವಿತೌಟ್ ದ ಸ್ಟ್ರಾಪ್ಸ್. It is there. Keep there, no. ಓ Or once you can take it a little front. ಹಾಂ 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 ಹಾಂ. ಸೊ ನಾವು ಸ್ಟ್ರ್ಯಾಪ್ ಹಾಕ್ದೇ ಹಿಂದೆ ಮುಂದೆ ಮೂವ್ ಮಾಡ್ಬೋದು, ಯಾಕಂದರೆ ಫ್ರಂಟ್ ವೀಲ್ ಫುಲ್ ಲಾಕ್ ಆಗಿದೆ. ಸೊ ಅದು ಬಿಡಲ್ಲ. Ajo. ಬಟ್ ಅದೇ ನೀವು ದೂರ ಎಲ್ಲ ನೆತ್ಕೊಂಡು ಹೋಗ್ತೀನಿ ಅಂದರೆ ಸ್ಟ್ರಾಪ್ ಹಾಕಲೇಬೇಕು. ಎಲ್ಲ ಕಡೆ ಟೆನ್ಷನ್ ಇರುತ್ತೆ, ಅವಾಗ ನೀಟಾಗಿ ಗಾಡಿ ಫರ್ಮಾಗಿ ಕೂತಿರುತ್ತೆ, ಎಲ್ಲೂ ಏನು ಅಲ್ಲಾಡಲ್ಲ. ಸೊ ನೋಡಿ, ಇದು ಟೇಲ್ ಗೇಟಿಂದ ಇಷ್ಟು ಹಿಂದೆ ಬಂದಿದೆ. ಸೊ ಇದು ಹಿಂಗೆ ಇರುತ್ತೆ ಇದು. फिर इनको ऊपर करवाना. ಬಟ್ ಪರ್ಫೆಕ್ಟ್ ಫಿಟ್ ಇದ್ರು. ಡೌನ್ ಮಾಡಬೇಕಾ? Just giving you that. ಹಾಂ 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 ಹಾಂ. ನೋಡಿ ಇದೇ ರಿಮೋಟ್, ವೈರ್ಲೆಸ್ ರಿಮೋಟ್ ಇದ್ರು. तुम्हारे पास है. उधर से फोटो. ಇನ್ನೊಂದು ರಿಮೋಟು ಇದೆ, ವೈರ್ಡ್ ಇದೆ. ಓ, ವೈರ್ಡ್ ರಿಮೋಟು ಇದೆಯಾ? ಎರಡಿದೆ. ಇದನ್ನು ಕನೆಕ್ಟ್ ಮಾಡೋದು? ಇಲ್ಲೇ ಕನೆಕ್ಟ್ ಆಗ್ಬಿಡುತ್ತೆ ಡೈರೆಕ್ಟ್ ಅಲ್ಲಿಗೆ. ಹೌದಾ? ಬೋಟ್ ಇದೆ. ಓ, ಜಸ್ಟ್ ಚುಚ್ಚೋದಷ್ಟೇ. ಇದು ಯೂಸ್ ಮಾಡ್ಕೋಬೋದು. ಓ, ಕ್ರೇಜಿ. ಹಾಂ 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 ಹಾಂ. ಅದಕ್ಕೆ ಪ್ಲಗ್ ಮಾಡೋದಷ್ಟೇನಾ? ಪ್ಲಗ್ ಇದೆ. ಓ, ನೈಸ್ ಬ್ರೋ. ಓಕೆ, ಸಪೋಸ್ ಇದು ವರ್ಕ್ ಆಗಿಲ್ಲ ಅಂದರೆ ಅದು ಮ್ಯಾನ್ಯುಯಲ್ ಸ್ವಿಚ್ ಅದು. ಸೊ ಅಲ್ಲಿ ಪ್ಲಗ್ ಮಾಡಿಬಿಟ್ಟು Down anything. ಹಾಂ 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 ಹಾಂ, ಅದೇ ರಿಮೋಟ್ ಬ್ಯಾಟ್ರಿ ಡೌನ್ ಆದರೆ ಅದನ್ನು ಯೂಸ್ ಮಾಡ್ಬೋದು. ಇದು ವೈರ್ಲೆಸ್ಸು. ಕ್ರೇಜಿ ಸ್ಟಫ್ ಗುರು, ಕ್ರೇಜಿ ಸ್ಟಫ್ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್. ಸೊ ಫಸ್ಟ್ ಟೈಮ್ ರ್ಯಾಂಪ್ ನೋಡ್ತಾರೆ. ಸರಿ ಮಗ, ಹೋಗು. ಸರಿ ನೋಡಿ, ಹುಷಾರು. ಓಕೆ ಬಾಯ್. ಓಕೆ ಬ್ರೋ, ಬಾಯ್. ಸೊ ಸುಬೋಧ್ಗೆ ಇನ್ನೊಂದು ಅರ್ಜೆಂಟ್ ಶೂಟ್ ಇದೆ, ಅದಕ್ಕೆ ಅವನು ಹೊಟ್ಟಿದ್ದಾನೆ. ಡನ್. ಬಾಯ್. ಆಗೋಯ್ತು ಇಲ್ಲಿರೋ ಕೆಲಸ ಎಲ್ಲ. ಇನ್ನೇನು ಅದೇ ಆ್ಯಕ್ಚುಲಿ ಲೈಟ್ ಬರ್ಬೇಕು. ನಾವು ಈ ಲೈಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. TST ಇಂಡಸ್ಟ್ರೀಸ್ದು ಹಾಕಿಲ್ಲ ಇನ್ನು, ಅದು ಬಂದ ಮೇಲೆ ಅದು ಹಾಕ್ತೀವಿ. ಸೊ ಕ್ರೇಜಿ ಗುರು, ಪರ್ಫೆಕ್ಟ್ ಸೆಂಟರಲ್ಲಿ ಕೂತಿದೆ ಟೈರು. ನೆಕ್ಸ್ಟ್ ಲೆವೆಲ್. बहुत बढ़िया ब्रो, I love the setup. This is what I wanted. Effortless loading and unloading, all with a touch of a button. ಸೊ ಇದು ಗಾಡಿ ಬ್ಯಾಟ್ರಿಯಿಂದ ಡೈರೆಕ್ಟಾಗಿ ಪವರ್ ಆಗಿರುತ್ತೆ. ಎಲೆಕ್ಟ್ರಿಕ್ ಮೋಟ್ರು ಗಾಡಿ ಬ್ಯಾಟ್ರಿಗೆ, ಅದಕ್ಕೆ ಗಾಡಿ ಆನ್ ಇರಬೇಕು ಇದೆಲ್ಲ ಆಪ್ರೇಟ್ ಮಾಡುವಾಗ. ಇಲ್ಲಾಂದರೆ ಬ್ಯಾಟ್ರಿನ ಸರಿಯಾಗಿ ತಿಂದು ಹಾಕ್ಬಿಡೋದು ಅದು. ಸೊ ಅದೇ ಸ್ವಲ್ಪ ಟೆಕ್ನಿಕಲಾಗಿ ಯೂಸ್ ಮಾಡಬೇಕು. ಹೆಂಗೆ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಡೀಲ್ ಆಗಿಬಿಡ್ತೈತೆ ಗಾಡಿದು. ಸೊ ಇದು ಕಂಪ್ಲೀಟ್ ವಾಟರ್ ಪ್ರೂಫು. ನೀವು ಆಚೆ ಎಲ್ಲ ಎತ್ಕೊಂಡು ಹೋಗ್ತೀನಿ, ನೀರು ಬಿತ್ತು, ಏನೂ ಪ್ರಾಬ್ಲಮ್ ಇಲ್ಲ. ವಾಟರ್ ಪ್ರೂಫ್ ಇದು. ಆ್ಯಂಡ್ ಇಟ್ ಸಿಟ್ಸ್
ಕ್ಲೀನ್ ಇನ್ಸೈಡ್ ದ ಬೆಡ್. ಸೊ ನಾನು ಮೇಲೆ ಟಾನೋ ಕವರ್ ಕೂಡ ಕ್ಲೋಸ್ ಮಾಡ್ಬೋದು. ಸೈಡಲ್ಲಿ ನನಗೆ ಲಗೇಜ್ ಇಡೋಕ್ಕೂ ಜಾಗ ಇರುತ್ತೆ. ಸಾರ್ಟೆಡ್ ಗುರು, ನೋಡಿ ಇಷ್ಟು ಜಾಗ ಇದೆ. ಆ್ಯಕ್ಚುಲಿ ಲಗೇಜ್ ಎಲ್ಲ ಇಟ್ಕೋಬೋದು ನಾನು ಸೈಡಲ್ಲಿ, ಏನು ತೊಂದರೆ ಇಲ್ಲ. ಸೊ ಡಾರ್ಲಿಂಗ್ಸ್, ನೋಡಿದ್ರಿ ದ ಇನ್ಸ್ಟಾಲೇಷನ್ ಆಫ್ ದಿ ಎಲೆಕ್ಟ್ರಿಕ್ ರ್ಯಾಂಪ್. ಬಟ್ ಏನಂದರೆ ನಮ್ಮ ಹುಲಿದು TST ಇಂಡಸ್ಟ್ರೀಸ್ ಲೈಟ್ ಹಾಕೋಣ ಅಂದರೆ ಅವರು ಡೆಲಿವರಿ ಅವರು ಲೇಟ್ ಮಾಡಿಬಿಟ್ರಿ ಇವತ್ತು. ನಮಗೆ ಡೌಟ್ ಬಂತು, ಇದೇನೋ ಇವರು ಮೋಸ್ಟ್ಲಿ ಕಳಿಸೋದು ಇವತ್ತು ಕಷ್ಟ ಇದೆ, ಸುಮ್ಮನೆ ಆಮೇಲೆ ವೆಯ್ಟ್ ಮಾಡಿನೂ ವೇಸ್ಟ್ ಆಗಿಬಿಡುತ್ತೆ ಅದು. ಯಾಕಂದರೆ ನನ್ನ ಮನೆ ಇಲ್ಲಿಂದ 2 ಅವರ್ ಇದೆ ಇವಾಗ ಈಗಿರೋ ಟ್ರಾಫಿಕ್ಗೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು. ಈ ರ್ಯಾಂಪ್ ನೋಡಿ ಎಷ್ಟು ಈಸಿ ಗುರು, ಸಿಕ್ಕಾಪಟ್ಟೆ ಈಸಿ. ಸೊ ನಾನು ಇವಾಗ ಈ ಸೆಟಪ್ಪಲ್ಲಿ ಎಲ್ಲಿ ಬೇಕಾದರೂ ಗಾಡಿ ಡೌನ್ ಮಾಡಿಕೊಂಡು ಟಕ್ ಟಕ್ ಅಂತ ಓಡಿಸ್ಬಿಟ್ಟು ತಿರ್ಗಾ ಲೋಡ್ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ಬೋದು. ಸೊ ನಾನು ಮುಂಚೆ ಇದ್ದಿದ್ದು ರ್ಯಾಂಪ್ ಸೆಟಪ್ಗೂ ಇದಕ್ಕೂ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ಅಂದ್ಕೊಳ್ಳಿ. ಅಗೇನ್ ಅದೇ ಕಮ್ಸ್ ವಿತ್ ದ ಮನಿ. ನೀವು ಯಾವ ಥರ ದುಡ್ಡು ಖರ್ಚು ಮಾಡ್ತೀರಾ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ನಿಮ್ಮ ಲೈಫು. ಸಿಂಪಲ್ ಆಸ್ ದಟ್. ಇದಕ್ಕೆ ಜನ ದುಡ್ಡು ಮಾಡೋಕ್ಕೆ ಸಾಯೋದು. ಸೊ ನೋಡಿ, ಇವಾಗೂ ನಮ್ಮದು ಹುಲಿ ಮೂತಿ ಕಾಣಿಸ್ತಾ ಇದೆ. ಒಂದು 2 ಇಂಚ್ ಮೇಲೆ ಹೋಗೈತೆ ಅಷ್ಟೇ. ನಾನು ಬರೋವಾಗ ಹೆಂಗಿತ್ತು, ಇವಾಗ ನೋಡಿ ಅದು ಇನ್ನೂ ಐಸ್ ಕಾಣಿಸ್ತಾ ಇದೆ ಒಟ್ಟಿನಲ್ಲಿ ನನಗೆ. ಸೊ ಒಂದು 2 ಇಂಚ್ ಲಿಫ್ಟ್ ಆಗಿದೆ ಅಷ್ಟೇ ಆ ಬೆಡ್ಡಿಂದ. ಬಟ್ ಟೋಟಲಿ ವರ್ತ್ ಗುರು ಇದು. ನಾನು ಫಸ್ಟೇ ಇವರು ಮೋಟೋ ಕಿಂಗ್ ಬೆಂಗಳೂರಲ್ಲಿ ಇದ್ದಿದ್ದರೆ ನಾನು ಮ್ಯಾನ್ಯುಯಲ್ ಸೆಟಪ್ ಮಾಡ್ತಾನೆ ಇರಲಿಲ್ಲ, ಎಲೆಕ್ಟ್ರಿಕ್ಗೆ ಹೋಗ್ಬಿಡ್ತಾ ಇದ್ದೆ ಫಸ್ಟೇ. ಬಟ್ ಇರಲಿ, ಐ ಹ್ಯಾವ್ ಸೀನ್ ಬೋತ್ ದ ವರ್ಲ್ಡ್ಸ್. ಯಾವುದು ಎಷ್ಟು ಡಿಫ್ರೆಂಟ್ ಇದೆ, ಏನು ಅಡ್ವಾಂಟೇಜು ಡಿಸಡ್ವಾಂಟೇಜು ಎಲ್ಲ ಗೊತ್ತಿದೆ ನನಗೆ. ಇವಾಗ ಮ್ಯಾನ್ಯುಯಲ್ ಹಾಕ್ಕೊಂಡ್ರೆ ಏನು, ಎಲೆಕ್ಟ್ರಿಕ್ ರ್ಯಾಂಪ್ ಇದ್ದರೆ ಯಾವ ಥರ ಏನು ಅಂತ. ಸೊ ಇದರಲ್ಲಿ ಅದೇ ಮೈನು, ನಮ್ಮದು ಲಗೇಜ್ ಸ್ಪೇಸ್ ಕಮ್ಮಿ ಆಗಿಬಿಡುತ್ತೆ. ಹಿಂದೆ ಯಾವಾಗಲೂ ರ್ಯಾಂಪ್ ಅಲ್ಲೇ ಇರುತ್ತಲ್ಲ, ಅದನ್ನೆಲ್ಲ ಪದೇ ಎಲ್ಲ ತೆಗ್ಸೋಕ್ಕೆಲ್ಲ ಆಗೋಲ್ಲ. ನಮ್ಮ ಟಾನೋ ಕವರ್ ಅಟ್ಲೀಸ್ಟ್ ತೆಗ್ಸ್ಬಿಡ್ಬೋದು, ನನಗೆ ಯಾವಾಗ ಬೇಕೋ ಅವಾಗ ತೆಗಿಬೋದು, ಹಾಕ್ಬೋದು. ಇದು ಹೈಲಕ್ಸ್ ಬೆಡ್ ಮೇಲೇ ಅಟ್ಯಾಚ್ ಆಗಿರುತ್ತೆ, ಡ್ರಿಲ್ ಮಾಡಿ ಬೋಲ್ಟ್ಗಳು ಹಾಕಿ ಕೂರಿಸಿರ್ತಾರೆ. ಸೊ ಇದನ್ನೆಲ್ಲ ನೀವು ಪದೇ ಎಲ್ಲ ತೆಗಿಯೋಕ್ಕಾಗಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಬೇಡ ಅಂದ್ಕೊಂಡು ಅದನ್ನ ಮಾರ್ತೀರಾ ಅಂದರೆ ಎಲೆಕ್ಟ್ರಿಕ್ ರ್ಯಾಂಪ್ ಎಲ್ಲ, ಅವಾಗ ಬೇಕಾದ್ರೆ ಬಿಚ್ಚಿಬಿಟ್ಟು ಮಾರ್ಬೋದು. ಸೊ ಆ ಥರ ಇಟ್ ವಿಲ್ ಸ್ಟೇ ಆನ್ ದ ಕಾರ್ ಫಾರ್ ಎವರ್ ಅಂದ್ಕೊಳ್ಳಿ. ಕಾರ್ ಇರೋ ತನಕನೂ, ನನ್ನ ಹತ್ರ ಕಾರ್ ಇರೋ ತನಕನೂ ಅದು ಅಲ್ಲೇ ಇರುತ್ತೆ, ಬೆಡ್ ಮೇಲೇ ಇರುತ್ತೆ ಅದು. ಸೊ ಅದೇ ಸೆಂಟ್ರದ ಅಷ್ಟು ಜಾಗ ಲಗೇಜ್ ಸ್ಪೇಸು ಇವಾಗ ಕಮ್ಮಿ ಆಯಿತು. ನಾವೇನು ಅಂಥ ಲಗೇಜ್ಗಳು ಹಾಕೊಂಡು ಹೋಗಲ್ಲ ಅಂದ್ಕೊಳ್ಳಿ. ಇದರಲ್ಲಿ ನಾನೇನು ತೆಂಗಿನಕಾಯ ಮಾರ್ತಾ ಇದ್ದೀನಿ ಅಷ್ಟೆಲ್ಲ ಲಗೇಜ್ ಹಾಕೊಂಡು ಹೋಗೋಕ್ಕೆ. ಸೊ ಫ್ಯಾಮಿಲಿ ಓಡಾಡೋಕ್ಕೆ, ಲಗೇಜ್ಗಳು ಇಟ್ಕೊಂಡು ಓಡಾಡೋಕ್ಕೆಲ್ಲ ಬೇರೆ ಕಾರ್ಗಳಿದಾವೆ ಮನೆಯಲ್ಲಿ. ಸೊ ನಾಟ್ ಅ ಪ್ರಾಬ್ಲಮ್. ಸೊ ನೋಡಿ, ಅದೇ ಈ ಥರ ಕಾರ್ಗಳು ಯಾರು ಇಡ್ತಾರೆ ಅಂದರೆ ಇಟ್ಸ್ ಎ ಸೆಕೆಂಡ್ರಿ ಕಾರ್ ಫಾರ್ ದೆಮ್. ಇದೇ ಮೇಯ್ನ್ ಕಾರು, ಇದೇ ಪ್ರೈಮರಿ ಕಾರು ಅಂತ ಇದ್ದರೆ ಕಷ್ಟ ಆಗುತ್ತೆ. ಮನೇಲಿ ಆಲ್ರೆಡಿ ಒಂದು 2-3 ಕಾರ್ ಇದ್ದರೆ ಈ ಥರದೊಂದು ಕಾರ್ ಇಟ್ಕೊಳ್ಳೋದು ತುಂಬ ಪಾಯಿಂಟು, ವರ್ತು. ಸೊ ನನ್ನ ಯೂಸೇಜ್ಗೆ ಇದು ಸಾಥ್ ಕೊಡುತ್ತೆ. ನನಗೆ ಬೇರೆ ರಿಕ್ವೈರ್ಮೆಂಟ್ಸ್ಗೆ ಬೇರೆ ಕಾರ್ಗಳಿದ್ದಾವೆ. ಸೊ ನಾಟ್ ರಿಯಲಿ ಅ ಪ್ರಾಬ್ಲಮ್. ಸೊ ಬಿಗ್ ಥ್ಯಾಂಕ್ಸ್ ಟು ನಮ್ಮ DC ಡೇಸ್. ಅವರು ಇನ್ಸ್ಟಾಲ್ ಮಾಡಿದ್ಮೇಲೆ ಫೋನ್ ಮಾಡಿ ಕೇಳ್ಕೊಂಡೆ, ಬ್ರದರ್ ಏನು ಅದ್ರದ್ದು ಎಕ್ಸಾಕ್ಟ್ ಡಿಸಡ್ವಾಂಟೇಜು ಅಡ್ವಾಂಟೇಜ್ ಎಲ್ಲ ಏನು ಕತೆ ಅಂತೆಲ್ಲ. ಅವರೇ ನನಗೆ ಆ್ಯಕ್ಚುಲಿ ಎಲ್ಲ ಈ ಫಸ್ಟೇ ಪಿಕ್ಚರ್ ಕೊಟ್ಬಿಟ್ರು ಅವರು. ಗುರು ಹಿಂಗೆ ಇರುತ್ತೆ, ಇದು ಹಾಕಿದ್ಮೇಲೆ ಲೈಫ್ ಈಸಿ ಇರುತ್ತೆ, ಬಟ್ ಅಗೇನ್ ಇಟ್ ಕಮ್ಸ್ ವಿತ್ ಸರ್ಟನ್ ಪ್ಯಾಕೇಜಸ್, ನಿಮ್ಗೆ ಓಕೆ ಇರಬೇಕು ಅಂತೆಲ್ಲ ಹೇಳಿ ನನಗೆ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಅವರ್ ಮನೋಬ್ರೋ, ಪ್ರೊಪ್ರೇಟರು, ಇಲ್ಲಿ ಬೆಂಗಳೂರು ಸ್ಟೋರ್ ಪ್ರೊಪ್ರೇಟರು. ಸೊ ಟೈಮ್ಲಿ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟು ನನಗೆ ತರಿಸ್ಕೊಟ್ರು. ಇವ್ರು ಇಲ್ಲಿ ರೆಡಿ ಸ್ಟಾಕ್ ಇಟ್ಟಿರಲ್ಲ. ಯಾರಾದರೂ ಹೈಲಕ್ಸ್ ಓನರ್ಸ್ ಏನಾದರೂ ಬೇಕು ಅಂದಾಗ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಒಂದು 10 ಡೇಸಲ್ಲಿ ಬಂದ್ಬಿಡುತ್ತೆ ಅದು ಶಿಪ್ಮೆಂಟು. ಆ್ಯಂಡ್ ಇವಾಗ ಸದ್ಯಕ್ಕೆ ಲಿಮಿಟೆಡ್ ಯೂನಿಟ್ಸ್ ಇರೋದು ಅವ್ರ ಹತ್ರ, ಜಾಸ್ತಿ ಏನು ತರಿಸಿಲ್ಲ ಇವರು. ಸೊ ಇದೆಲ್ಲ ಅಬ್ರಾಡಿಂದ ಬರೋದು, ಇಂಡಿಯಾನಲ್ಲಿ ಮಾಡಲ್ಲ ಇದನ್ನು. ಅಬ್ರಾಡಿಂದ ತರಿಸಿರ್ತಾರೆ. ಒಂದು 5-6 ಯೂನಿಟ್ ತರಿಸಿದ್ರೇನೋ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಅಂದ್ಕೊಳ್ಳಿ. ಇನ್ನೊಂದು 2-3 ಇರ್ಬೋದು ಇದ್ದರೆ. ಸೊ ನಾನು ಲಾಸ್ಟ್ ಕೇಳಿದಾಗ್ಲೇ ಇನ್ನೊಂದೇ ಪೀಸೇ ಇರೋದು ನೋಡಿ ಅಂತಂದಿದ್ರು. ಸೊ ಗೊತ್ತಿಲ್ಲ, ಡಿಮ್ಯಾಂಡ್ ಪ್ರಕಾರ ಎಷ್ಟು ಡಿಮ್ಯಾಂಡ್ ಇದೆ ಅದ್ರ ಮೇಲೆ ತರಿಸ್ಕೊತಾರೆ. ಸೊ ನೀವು ಯಾರಾದರೂ ಹೈಲಕ್ಸ್ ಓನರ್ಸು ಇದನ್ನು ಇನ್ಸ್ಟಾಲ್ ಮಾಡಬೇಕು ಅಂದರೆ ನಮ್ಮ ಮನೋಬ್ರೋಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸು, ಅವರ ಸ್ಟೋರ್ ಲೊಕೇಶನ್ನು ಎಲ್ಲನೂ ಡಿಸ್ಕ್ರಿಪ್ಷನ್ ಇರುತ್ತೆ, ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ. ನನ್ನ ಕೇಳಿದ್ರೆ ತುಂಬ ಈಸಿ ಗುರು ಇದರಲ್ಲಿ. ಬಟ್ ಅದೇ ಈ ಮೋಟ್ರದ್ದು ಎಲ್ಲ ಏನು ಕತೆ, ಲೈಫೆಲ್ಲ ಹೆಂಗೆ ನನಗೂ ಗೊತ್ತಿಲ್ಲ. ಸೊ ಐ ಆಮ್ ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್. ನಾನು ಸ್ವಲ್ಪ ಟೈಮ್ ಹೋದ್ಮೇಲೆ ನಿಮಗೆ ಅದರದ್ದು ಟೋಟಲ್ ಪಿಕ್ಚರ್ ಹೇಳೋಕ್ಕಾಗೋದು. ಅಕಸ್ಮಾತ್ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು, ಇದರಲ್ಲಿ ಏನು ಪ್ರಾಬ್ಲಮ್ ಬರೋಕ್ಕೆ ಏನಿಲ್ಲ. ಬಂದರೆ ಆ ಮೋಟ್ರದ್ದೊಂದೇ ಪ್ರಾಬ್ಲಮ್ ಬರಬೇಕು. ಬಂದರೆ ಅದು ಎಲೆಕ್ಟ್ರಿಕಲ್ ಐಟಮ್ ಅದೊಂದೇ ಇರೋದು, ಬೇರೆದೆಲ್ಲ ಮೆಕ್ಯಾನಿಕಲ್ಲೇ. ಸುಮ್ಮನೆ ಸ್ಲೈಡಿಂಗು, ಬೋಲ್ಟು ಅಷ್ಟೇ, ರಾಚೆಟ್ಟು. ಬೇರೆ ಏನು ಕಾಂಪ್ಲಿಕೇಶನ್ಸ್ ಎಲ್ಲ ಏನಿಲ್ಲ. ಆ ಸೆನ್ಸರು ಪುನ್ಸರು ಆ ಥರ ಎಲ್ಲ ಏನಿಲ್ಲ ಇದರಲ್ಲಿ. ಜಸ್ಟ್ ಮೋಟ್ರ್ ಅಷ್ಟೇ, ಮೋಟ್ರು ಸ್ವಿಚ್ಚು. ಬಂದರೆ ಅವುಗಳಲ್ಲಿ ಎಲೆಕ್ಟ್ರಿಕ್ ಫಾಲ್ಟ್ ಬರ್ಬೋದು. ಅದು ಬಂದರೆ ಗೊತ್ತಿಲ್ಲ, ಇಲ್ಲಿ ತನಕ ಯಾರು ಇದರಲ್ಲಿ ಫಾಲ್ಟ್ ಆಗಿರೋರು, ಫಾಲ್ಟ್ ಕಂಪ್ಲೇಂಟ್ ಮಾಡೋರು ಯಾರನ್ನೂ ನಾನು ನೋಡಿಲ್ಲ. ಸೊ ನೋಡೋಣ, ಯೂಸ್ ಮಾಡ್ತಾ ನಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಟೆಕ್ನಿಷಿಯನ್ ಯಾರಿದ್ದಾರೆ, ಶಾಜಿಮ್ ಬಾಯ್ ಅಂತ, ಇಲ್ಲಿ ಮೋಟೋ ಕಿಂಗ್ ಬೆಂಗಳೂರು ಸ್ಟೋರು, ಅವರು ಸಿಕ್ಕಾಪಟ್ಟೆ ನಾಲೆಜಬಲ್ ಇದ್ದಾರೆ. ಪಾರ್ಟಿ ಪ್ರಾಪರಾಗಿ ಯಾವುದು ಏನು ದೂಸರಾ ಚಾಲೆಂಜ್ ಇಲ್ದಂಗೆ ಇನ್ಸ್ಟಾಲ್ ಮಾಡಿ ಸಾಕ್ಬಿಟ್ರು. ಎಸ್, ಮೈ ಫಾಸ್ಟ್ ಟ್ಯಾಗ್ ಈಸ್ ವರ್ಕಿಂಗ್.
ನಿನ್ನೆ ಫಾಸ್ಟಾಗಿ ಇನ್ಸ್ಟಾಲ್ ಮಾಡಿದೆ ಈ ಹೊಸ ವಿಂಡ್ಶೀಲ್ಡ್ಗೆ. ಇವತ್ತೇ ಫಸ್ಟ್ ಟೈಮ್ ಫಾಸ್ಟಾಗಿ ಕಟ್ಟಾಗಿರೋದು. ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಬಾ ಸಾರ್ಟೆಡ್ ಗುರು. ನೋಡಿ ಅಲ್ಲಿ ಸೆಂಟ್ರಲ್ಲಿ ಹಾಕಿರೋ ಗೊಂಬೆ ಅದು ಹಿಂಗೆ ಮಲ್ಕೊಂಡೈತಲ್ಲ, ಅದು ಕಾಣಿಸ್ತೈತೆ ನನ್ನ ಮಿರರಲ್ಲಿ. ಅದೇನೋ ನನಗೆ ಅಲ್ಲೇ ನನ್ನ ಫ್ರೆಂಡ್ಸ್ ಹೇಳ್ಬಿಟ್ರು, ಗುರು ಅದು ಎತ್ಬಿಡು ಗುರು ಚೆನ್ನಾಗಿಲ್ಲ ಅಂತ. ನನಗೂ ಅನ್ನಿಸ್ತು, ಇರಲಿ ನಮ್ಮ ಮನೊಬ್ಬರು ಖುಷಿಗೋಸ್ಕರ ಹಾಕಿರೋದು. ಒಂಥರ ಚೆನ್ನಾಗಿದೆ ಗುರು, ಬಟ್ ನಾಟ್ ಫಾರ್ ದೀಸ್ ಬೈಕ್ಸ್. ಸೊ ಪೇಲೋಡ್ ನೋಡೋದಾದರೆ ಹಿಂದೆ ಇವಾಗ ಗಾಡಿ ಪ್ಲಸ್ ರ್ಯಾಂಪು ಎಲ್ಲ 350 kg ಮೇಲೆ ಇದೆ ಲೋಡು. ಅರೌಂಡ್ 350 kg ಅಂದ್ಕೊಳ್ಳಿ. ಸೊ ಐ ಥಿಂಕ್ ದ ಫಸ್ಟ್ ಟೈಮ್ ನಾನು ಹೈಲಕ್ಸ್ ಮೇಲೆ ಇಷ್ಟೊಂದು ಲೋಡ್ ಹಾಕಿರೋದು. 350 kilos ಎಲ್ಲ ನಾನು ಯಾವತ್ತೂ ಹಾಕಿಲ್ಲ ಲೋಡು. ಸೊ ಈ ಮಾಡೆಲ್ದು, ಈ ಜನ್ರೇಷನ್ದು ಟೊಯೋಟಾ ಕ್ಲೇಮ್ ಮಾಡೋದು 470 kilos ಲೋಡ್ ಕ್ಯಾರಿಂಗ್ ಕೆಪಾಸಿಟಿ. ಈಗ ಹೊಸ ಜನ್ ಏನು ಹೈಲಕ್ಸ್ ಬಂದಿದೆ ಅದರಲ್ಲಿ ಇನ್ನೂ 30 kg ಜಾಸ್ತಿ, 500 kg ಲೋಡ್ ಕೊಟ್ಟಿದ್ದಾನೆ. ಅದಕ್ಕೆ ಇದರಲ್ಲಿ 470 ಇದ್ರ ಕೆಪಾಸಿಟಿ. ಬಟ್ ಅದು ಟೊಯೋಟಾ ಅವರು ಕ್ಲೇಮ್ ಮಾಡೋದು, ಈ ಗಾಡಿ ಕೆಪಾಸಿಟಿ ಇನ್ನೂ ಜಾಸ್ತಿ ಇದೆ. ಸ್ಟಾಕ್ ಸಸ್ಪೆನ್ಷನ್ಗೆ ಐ ಥಿಂಕ್ ಅಪ್ ಟು ನೀವು 500 kgs ಲೋಡ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಗುರು. ಕ್ರೇಜಿ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಮಾತ್ರ ಹೈಲಕ್ಸ್ದು. ಸೊ ದಟ್ ಸೆಡ್ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಡಾರ್ಲಿಂಗ್ಸ್. ನೋಡ್ತೀರಾ TST ಇಂಡಸ್ಟ್ರೀಸ್ದೆಲ್ಲ ನಾನು ಇನ್ಸ್ಟಾಲ್ ಮಾಡೋದು ಎಲ್ಲನೂ ಪ್ರತಿಯೊಂದು ನೋಡ್ತೀರಾ, ಅದು ಬರುತ್ತೆ. ಸೊ ಅಲ್ಲಿ ತನಕ ನೀವು ನೋಡ್ತಾ ಇರಿ DV ಇನ್ ಕನ್ನಡ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟಡಾ, ಬಾಯ್.